ಒಂದು ಕಪಲ್ ಫ್ಯಾಮಿಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಅಂತಾನೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಅದರಲ್ಲಿ ಬಂದಿದ್ದ ದುಡ್ಡ ಸೇವಿಂಗ್ಸ್ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಕೆಲವೊಂದಷ್ಟು ಬ್ರೋಕರ್ಗಳನ್ನ ಮೀಟ್ ಮಾಡ್ತಾರೆ. ಆ ಬ್ರೋಕರ್ಗಳು ಇವರಿಬ್ಬರಿಗೂ ಎಷ್ಟೇ ಕಾರ್ಗಳನ್ನ ತೋರಿಸಿದ್ರು ಕೂಡ ಯಾವ ಕಾರು ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಎಷ್ಟು ವೆರೈಟಿ ಕಾರ್ಗಳನ್ನ ನೋಡಿದ್ರು ಕೂಡ ಇವರಿಬ್ರಿಗೂ ಯಾವ ಕಾರು ಕೂಡ ಇಷ್ಟ ಆಗಲ್ಲ. ಇದೇ ಬೇಜಾರಲ್ಲಿ ಇರಬೇಕಾದ್ರೆ ಒಂದು ದಿವಸ ಒಬ್ಬ ಕಾರು ಬ್ರೋಕರ್ ಬಂದು ಇವರಿಬ್ಬರನ್ನ ಒಂದೊಳ್ಳೆ ಕಾರ್ ಕೊಡಿಸ್ತೀನಿ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಕಾರ್ನ ಅವರಿಬ್ರಿಗೂ ತೋರಿಸ್ತಾನೆ. ಅವರಿಬ್ರಿಗೂ ಏನು ಅನ್ನಿಸ್ತೋ ಏನೋ, ಆ ಕಾರ್ ನೋಡಿದ ತಕ್ಷಣ ಇಬ್ರು ತುಂಬಾ ಇಷ್ಟಪಟ್ಬಿಡ್ತಾರೆ. ಅದಲ್ಲದೆ ಆ ಕಾರ್ ಬೆಲೆ ಕೂಡ ಇವ್ರು ಅನ್ಕೊಂಡಕ್ಕಿಂತ ಇನ್ನು ಕಡಿಮೆ ಬೆಲೆಯಲ್ಲೇ ಸಿಕ್ಬಿಡುತ್ತೆ. ಅದೇ ಖುಷಿಯಲ್ಲಿ ಗಂಡ ಹೆಂಡತಿ ಅವರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಆ ಕಾರ್ನ ಪರ್ಚೇಸ್ ಮಾಡಿಕೊಂಡು ಖುಷಿಯಿಂದ ಮನೆಗೆ ತಗೊಂಡ್ಬರ್ತಾರೆ. ಆದರೆ ಅವರಿಬ್ರಿಗೂ ಗೊತ್ತಿರಲ್ಲ ಅದೇ ಅವ್ರು ಮಾಡಿದ್ದ ಲೈಫಲ್ಲಿ ದೊಡ್ಡ ತಪ್ಪು ಅಂತ. ಯಾಕೆ ಅಂದರೆ ಅವ್ರು ತಗೊಬಂದಿರೋ ಕಾರು ಸಾಮಾನ್ಯವಾದ ಕಾರ್ ಆಗಿರಲ್ಲ. ಆ ಕಾರ್ ಒಳಗೆ ಒಂದು ಹೆಣ್ಣಿನ ಆತ್ಮ ಬಂದಿಯಾಗಿರುತ್ತೆ. ಸುಮಾರು ವರ್ಷಗಳ ಹಿಂದೆ ಇದೇ ಕಾರಲ್ಲಿ ಒಂದು ಹುಡುಗಿ ವಿಷ ಕುಡಿದು ಸೂಸೈಡ್ ಮಾಡಿಕೊಂಡು ಕಾರ್ ಒಳಗಡೆ ಪ್ರಾಣ ಬಿಟ್ಟಿರ್ತಾಳೆ. ಆ ಕ್ಷಣದಿಂದ ಆ ಕಾರು ಒಂದು ಹಾಂಟೆಡ್ ಕಾರ್ ಆಗಿ ಬದಲಾಗಿರುತ್ತೆ. ಈ ವಿಷಯ ಬ್ರೋಕರ್ ಗೊತ್ತಿದ್ರೂ ಕೂಡ ಅದನ್ನ ಸೆಕೆಂಡ್ ಹ್ಯಾಂಡ್ಗೆ ಅವರಿಬ್ರಿಗೂ ಕೂಡ ಸೇಲ್ ಮಾಡಿರ್ತಾನೆ. ಈ ಕಾರ್ ಹಿಂದೆ ಇರೋ ಭಯಾನಕ ಸತ್ಯನ ತಿಳ್ಕೊಳ್ದೆ ಪಾಪ ಆ ಗಂಡ ಹೆಂಡತಿ ಇಬ್ರು ಕಾರ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ತಗೊಂಡು ಹೋಗ್ತಾರೆ. ಈ ಕಾರ್ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರು ಆಗ್ತವೆ. ಅದೇನಂದ್ರೆ ಇವರಿಬ್ರು ಟ್ರಾವೆಲ್ ಮಾಡಬೇಕಾದ್ರೆ ಯಾರೋ ಹಿಂದೆಯಿಂದ ಮಾತಾಡ್ತಿರೋ ಹಾಗೆ, ಯಾರೋ ಕಿರಿಸ್ತಿರೋ ಹಾಗೆ, ಹಿಂದ್ಗಡೆ ಸೀಟು ಶೇಕ್ ಆದಾಗೆ, ಇವ್ರ ಕಿವಿ ಹತ್ರ ಬಂದು ಯಾರೋ ಮಾತಾಡ್ದಾಗೆ, ಇವ್ರ ಕೂದಲನ್ನ ಹಿಂದೆಯಿಂದ ಯಾರೋ ಹೇಳ್ದಾಗೆ, ಈ ರೀತಿಯೆಲ್ಲ ವಿಚಿತ್ರ ಘಟನೆಗಳು ಆ ಕಾರ್ ಒಳಗಡೆ ನಡೆಯೋದಕ್ಕೆ ಶುರು ಆಗ್ತವೆ. ಇವರಿಬ್ರಿಗೂ ಸೀರಿಯಸ್ಲಿ ಏನು ಅಂತಾನೆ ಅರ್ಥ ಆಗೋಲ್ಲ. ಆದ್ರೆ ಒಂದು ದಿವಸ ಇವರಿಬ್ರು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಭಯಾನಕ ಘಟನೆಗೆ ಇವರಿಬ್ರು ಸಾಕ್ಷಿ ಆಗ್ತಾರೆ. ಅದೇನಂದ್ರೆ ಇವರಿಬ್ರು ಟ್ರಾವೆಲ್ ಮಾಡಬೇಕಾದ್ರೆ ಹಿಂದ್ಗಡೆ ಸೀಟಿಂದ ಒಂದು ಹುಡುಗಿ ತುಂಬಾ ಜೋರಾಗಿ ಅಳೋ ಸೌಂಡ್ ಕೇಳ್ಸಕ್ ಶುರು ಆಗುತ್ತೆ. ಇವರಿಬ್ರು ಕೂಡ ಭಯದಿಂದ ಏನು ಅಂತ ಹಿಂದೆ ತಿರುಗಿ ನೋಡಿದಾಗ ಒಂದು ಭಯಂಕರ ದೃಶ್ಯ ಇವ್ರ ಕಣ್ಣು ಮುಂದೆ ಕಾಣಿಸುತ್ತೆ. ಆ ಸತ್ತ ಹುಡುಗಿ ಆತ್ಮ ಒಂದು ಭಯಾನಕ ಇವಿಲಾಗಿ ಇವರಿಬ್ರನ್ನೇ ನೋಡ್ತಾ ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ. ಇವರಿಬ್ರು ಕೂಡ ಆ ದೃಶ್ಯ ನೋಡಿ ಒಂದು ಕ್ಷಣ ಅವರಿಬ್ರು ಹೃದಯನೇ ನಿಂತೋಗೋ ತರ ಆಗುತ್ತೆ. ತಕ್ಷಣ ಅವರಿಬ್ರು ಕೂಡ ಗಾಡಿಯಿಂದ ಇಳಿದು ಒಂದೇ ಸಮನೆ ಓಡೋದಕ್ಕೆ ಶುರು ಮಾಡ್ತಾರೆ. ಈ ಭಯಾನಕ ಘಟನೆ ನಡೆದಾಗಿಂದ ಆ ಗಂಡ ಹೆಂಡತಿ ಈ ಕಾರ್ ಹತ್ರ ಹೋಗೋದಕ್ಕೂ ಕೂಡ ಭಯ ಪಡಕ್ ಶುರು ಮಾಡ್ತಾರೆ. ಕೊನೆಗೆ ಆ ಕಾರ್ನ ಬೇರೆಯವ್ರಿಗೆ ಮಾರಿ ಇವರಿಬ್ರು ಕೂಡ ಸೇಫ್ ಆಗ್ತಾರೆ.